ನಮಸ್ತೆ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಹೀರೆಕಾಯಿಲಿ ಎಣ್ಗಾಯಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ನೋಡೋಣ. ಇಲ್ಲಿಗೆ ಒಣ ಕೊಬ್ಬರಿ, ಮೆಣಸಿನಕಾಳು, ಬ್ಯಾಡಿಗೆ ಗುಡ್ಡೂರು, ಕಡಲೆ ಬೀಜ, ಹುಚ್ಚಳ ಪೌಡ್ರು, ಸಾಸಿವೆ, ಅರಿಶಿನ, ಎಳ್ಳು, ಈರುಳ್ಳಿ, ಹುಣಸೆಹಣ್ಣು. ಕೊನೆಯದಾಗಿ ಹೀರೆಕಾಯಿ, ಇದನ್ನು ತೊಳೆದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ಹಚ್ಕೊಳ್ಳಿ. ನೋಡಿ, ಈ ಥರ ಹಚ್ಚಿಟ್ಕೊಳ್ಳಿ. ಈ ಥರ ಮಧ್ಯೆ ಕಟ್ ಮಾಡ್ಕೊಳ್ಳಿ. ಇವಾಗ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ಕಡಲೆ ಬೀಜ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಎಳ್ಳು ಹಾಕೊಳ್ಳೋಣ. ಹಾಗೆ ಬ್ಯಾಡಿಗೆ ಗುಡ್ಡೂರು ಎರಡನ್ನೂ ಹಾಕೊಳ್ಳೋಣ. ಇವಾಗ ಆಗಿದೆ. ಹುರಿದಿಟ್ಕೊಂಡಿರೋದನ್ನ ರುಬ್ಬಕ್ಕೆ ಹಾಕೊಳ್ಳೋಣ. ಇವಾಗ ಹುಣಸೆ ಹಣ್ಣು, ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ನುಣ್ಣಿಗೆ ರುಬ್ಕೊಳ್ಳೋಣ. ಇವಾಗ ಇದನ್ನ ಈ ಥರ ನುಣ್ಣು ರುಬ್ಕೊಂಡಿದ್ದೀನಿ ನಾನು. ಇದನ್ನ ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಒಂದು 5-6 ಸ್ಪೂನ್ ಹಾಕಿ. ಎಣ್ಣೆ ಕಾದ ನಂತರ ಸಾಸಿವೆ, ಹಿಂಗು ಸ್ವಲ್ಪ, ಈರುಳ್ಳಿ ಸ್ವಲ್ಪ ಅರಿಶಿನ, ಈ ಥರ ರುಬ್ಬಿಟ್ಕೊಟ್ರೋ ಮಸಾಲಾನ ಇದಕ್ಕೆ ಫಿಲ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಇದನ್ನ ಕೈ ಆಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಗೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ. ಇವಾಗ ಮಿಕ್ಕಿಟ್ಕೊಡ್ರೋಂಥ ಮಸಾಲನ್ನೇ ಹಾಕೋಣ. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಒಗ್ಗರಣೆನ ಚೆನ್ನಾಗಿ ಬೇಯಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಣ್ಣೆ ಬೇಕಾದರೆ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ. ನಾನು ಹಾಕಿರೋದೇ ಸ್ವಲ್ಪ ಕಮ್ಮಿಯಾಗಿ ಹಾಕಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸಿ ತೊಳೆದು ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಮಿಕ್ಸ್ ಮಾಡೋಣ ಚೆನ್ನಾಗಿ. ರುಬ್ಬಕ್ಕೊಂದು ಸ್ವಲ್ಪ ಹಾಕೊಂಡಿದ್ವಿ. ಇವಾಗ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಹುಚ್ಚಳ ಪೌಡ್ರ್ ಹಾಕೋಣ. ಮಿಕ್ಸ್ ಮಾಡೋಣ. ಇವಾಗ ಒಂದು ವಿಜಲ್ ಕೂದ್ರೆ ಸಾಕು. ಇವಾಗ ಕ್ಯಾಪ್ ಮುಚ್ತಾ ಇದೆ. ನೋಡಿ ವೀಕ್ಷಕರೇ, ಇವಾಗ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತ ನೀವು ಮನೇಲಿ ಮಾಡಿ ಕಮೆಂಟಲ್ಲಿ ತಿಳಿಸಿ.